ಹಾವೇರಿಯಲ್ಲಿ ಭೀಕರ ದುರಂತಕ್ಕೆ 13 ಮಂದಿ ಬಲಿಯಾಗಿದ್ದು ಮೃತದೇಹಗಳನ್ನು ಸ್ವಗ್ರಾಮಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. 6 ಆಂಬ್ಯುಲೆನ್ಸ್ ಮೂಲಕ ಸ್ವಗ್ರಾಮಕ್ಕೆ ಮೃತದೇಹಗಳನ್ನು ಕೊಂಡೊಯ್ದರು. ಎಮ್ಮನಹಟ್ಟಿ 9 ಮೃತದೇಹಗಳು, ಬಿರೂರಿಗೆ 3, ಹನುಮಂತಪುರಕ್ಕೆ 1 ಮೃತದೇಹವನ್ನು ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹಗಳನ್ನು ಸ್ವಗ್ರಾಮಕ್ಕೆ ಸ್ಥಳಾಂತರ ಮಾಡಲಾಯಿತು. ಪೋಸ್ಟ್ಮಾರ್ಟಮ್ ಮಾಡುವಾಗ ನಮಗೆ ಕಣ್ಣೀರು ಬಂತು ಅಂತ ಕೆಲವರು ಹೇಳಿಕೊಂಡಿದ್ದಾರೆ. ಜೀವನದಲ್ಲೇ ಇಂತಹ ಶವ ನೋಡಿರಲಿಲ್ಲ ಅನ್ನೋದು ಜಿಲ್ಲಾಸ್ಪತ್ರೆ ಸಿಬ್ಬಂದಿಯ ಮಾತು. ಹಾವೇರಿಯ ಗುಂಡೇನಹಳ್ಳಿ ಬಳಿ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ 13 ಜನ ಮೃತಪಟ್ಟಿರುವಂಥದ್ದು. ಈಗ ಅವರವರ ಒಂದು ಸ್ವಗ್ರಾಮಗಳಿಗೆ ಮೃತದೇಹಗಳು ರವಾನೆಗಳು ಆಗಿದ್ದಾವೆ. ಸೊ ಈ ಮೃತದೇಹಗಳನ್ನು ಚಾಲೆಂಜ್ ಆಗಿದ್ದು ಪೋಸ್ಟ್ಮಾರ್ಟಮ್ ಮಾಡುವಂಥದ್ದು. 13 ಜನನ್ನ ಏಕಕಾಲದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಬೇಕಿತ್ತು. ಇದಕ್ಕೆ ಸಾಕ್ಷಿಯಾಗಿದ್ದು ಹಾವೇರಿಯ ಒಂದು ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಈ ಸಿಬ್ಬಂದಿಗಳಿಗೆ ಒಂದು ರೀತಿಯ ನಾವು ಕ್ರೆಡಿಟನ್ನು ಕೊಡಬೇಕು. ಬೆಳಗ್ಗೆ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸರು ತಮ್ಮ ಚಾಕುತ್ಯವನ್ನು ಮೆರೆದು ಒಂದು ಸಕಾಲದಲ್ಲಿ ಮಾಹಿತಿಯನ್ನು ಕಲೆ ಹಾಕಿದರು. ಸೊ ಇವರು ಪೋಸ್ಟ್ಮಾರ್ಟಮನ್ನು ಒಂದು ತಮಗೆ ಸಿಕ್ಕಂಥ ಅವಧಿಯಲ್ಲೇ ಮಾಡಿ ಅವರವರ ಗ್ರಾಮಕ್ಕೆ ಕಳಿಸಿಕೊಡಲು ಯಶಸ್ವಿಯಾಗಿರುವಂಥ ಅವ್ರನ್ನ ಮಾತಾಡ್ಸೋಗೋಣ. 13 ಜನ ಇದೇ ಮೊದಲೇ ಬಾರಿನೇ ಇಷ್ಟು ಜನ ನೋಡೋದು ಅಥವಾ ಮಾಡಿದ್ರ? ಇಲ್ಲ ಸರ್, 13 ಸರ್ ಇದು ಮೊದಲೇ ಬಾರಿ ಸರ್. ನಾವು ಸರ್ ಇದ ಒಂಥರ ಭಾಳ ದುರ್ಘಟನೆ ಬಿಟ್ಟು ಸರ್. ನಾವು ಇದ ಮೊದಲೇ ನೋಡಿದ್ವಿ ಸರ್. 1-2-3 ಕೇಸ್ ಬರ್ತಿದ್ವು ಸರ್ ಆಕ್ಸಿಡೆಂಟ್ ಆಗಿ. ಇದೊಂಥರ ಏನೋ ದೇವ್ರಿಗೆ ಹೋದವ್ರು ಈ ಥರ ಆಗಿದ್ದು ಭಾಳ ವಿಶಾಲವಾದಂಥದ್ದು. ಒಂದು ಚಾಲೆಂಜಿಂಗ್ ಜಾಬ್ ಆಗಿತ್ತು. ಇಬ್ಬರನ್ನ ಪೋಸ್ಟ್ಮಾರ್ಟಮ್ ಮಾಡಿ ಕಳಿಸ್ಬಿಡ್ತಾರೆ. 13 ಜನ ಹೆಂಗ್ ಮ್ಯಾನೇಜ್ ಮಾಡೋದು ಭಾಳ ಇದಾಯ್ತು ಸರ್. ಹೆಂಗ್ ಪ್ಲಾನ್ ಮಾಡ್ಕೊಂಡು ಸರ್ ಇದು ಆಮೇಲೆ ನಮ್ಮ ಸರ್ ಎಲ್ಲ ಇಲ್ಲಿ PM ಶೌಗಾರ್ ಡಾಕ್ಟ್ರು, ಆಮೇಲೆ ನಮ್ಮ ಸಾಹೇಬ್ರ ಮ್ಯಾಗ ಇರ್ತಾರಲ್ಲ ರೀ ಡಿಸ್ಟ್ರಿಕ್ಟ್ ಸರ್ಜನ್ ಅವನೂರು ಸರ್ ಎಲ್ಲ ಬಂದು ಎಲ್ಲ ನೋಡಿ, ಮತ್ತು RM ಸರ್ ಇವರೆಲ್ಲ ಬಂದು ನೋಡಿ ಯಾರ್ಯಾರು ಸಿಬ್ಬಂದಿ ಹೆಂಗೆ ಅಂತೇಳಿ ಮತ್ತೆ ನಾವೆಲ್ಲ ಹೇಳಿದ್ವಿ ಸರ್. ನಾವು ಇಬ್ಬರು ಇರೋದಕ್ಕೆ ಮತ್ತೆ 3 ಜನ ಅಷ್ಟೇ ಕಳಿಸಿದ್ರು ಸರ್. ಎಷ್ಟು ಜನ ವರ್ಕ್ ಮಾಡ್ತೀರಿ ಡೈಲಿ? ಇವತ್ತು ಎಷ್ಟು ಜನ? ಇಬ್ಬರು ಸರ್. ಇವತ್ತು ಎಷ್ಟು ಎಲ್ಲಿಂದ ಕರೆಸಿದ್ರಿ ಸರ್? ನಮ್ಮ ಸಿಬ್ಬಂದಿನ ಮತ್ತೆ ಕಳ್ಸ ಸರ್. ಹೌದು ಸರ್, ಹೌದು ಸರ್. 3 ಜನ ಎಕ್ಸ್ಟ್ರಾ ಕಳ್ಸ ಸರ್. 5 ಜನ ಸೇರಿ ಮಾಡ್ಯಾವ ಸರ್. ಓಕೆ ಸರ್. ಅಂದರೆ 3 ಗಂಟೆ ಒಳಗೆ ಎಲ್ಲವನ್ನು ಮುಗಿಸಿ ಅವರವರ ಗ್ರಾಮಕ್ಕೆ ಮೃತದೇಹವನ್ನು ಕಳಿಸ್ಕೊಟ್ರಿ ಸರ್. ಈಗ ಸೊ ಒಂದು ಚಾಲೆಂಜಿಂಗ್ ಜಾಬ್ ಆಗಿತ್ತು ಅಂತ. ಚಾಲೆಂಜಿಂಗ್ ಜಾಬ್ ಸರ್. ಅದರಿಂದ ನಾವು ಎಲ್ಲ ನಮ್ಮ ಸಾರ್ ಸಿಬ್ಬಂದಿ ಎಲ್ಲ ಸಹಕಾರ ಕೊಟ್ಟು ನಾವು 5 ಜನ ಸಿಬ್ಬಂದಿ ಸೇರ್ಕೊಂಡು ಮಾಡೀವಿ ಸರ್. ಆಮೇಲೆ ಇದು ದುರ್ಘಟನೆ ನಡೆದಿದ್ದು ಭಾಳ ಆಶ್ಚರ್ಯ ಸರ್ ನಮಗೆ. ಅಲ್ಲ, ಈಗ ಯೂಸಲಿ ನೀವು ಆಕ್ಸಿಡೆಂಟ್ ಬಾಡಿ ನೋಡಿ, ಈ ಬಾಡಿ ರೀತಿ ನೋಡಿದ್ರೆ ಹೆಂಗಿತ್ತು? ಅಷ್ಟು ಸ್ಪೀಡ್ ಇತ್ತು ಅನ್ಸುತ್ತೆ. ಸರ್ ಭಯಾನಕ ಸರ್, ಭಯಂಕರ ಭಯಾನಕ ಸರ್. ಎಲ್ಲ ಕಾಲು ಕೈ ಎಲ್ಲ ಎಲ್ಲಿ ಬೇಕಲ್ಲ ತಲೆ ಪಾಲು ಹೊಡೆದು ನೋಡಂಗಿದ್ದಿಲ್ಲ ಸರ್. ಚಿಕ್ಕ ಮಕ್ಕಳದಂತೂ ತಾಯಿ ಮಗು ಅಂತ ನೋಡೋಕ್ಕಾಗಲ್ಲ ಸರ್. ಭಾಳ ನೋವು ಅನಿಸ್ತು ಸರ್. ಅದು ನಾವು ನಿನ್ನೆ 5:30ರಿಂದ ಸ್ಟಾರ್ಟ್ ಆಗ್ಯಾವ ಸರ್ ಕೇಸ್ಗಳು. ಭಾಳ ದುಃಖ ಅನಿಸ್ತು. ಪರಿಸ್ಥಿತಿ ಹೆಂಗಿತ್ತು ಸರ್? ಬಾಡಿ ಕೈ ಕಾಲು ಎರಡೂ ಹೋಗ್ಯಾವ ಸರ್. ಹ್ಞೂ ಸರ್, 2 ಇಂಜುರಿ. ಡ್ರೈವರ್ ಭಯಂಕರ ಇದಾಗಿತ್ತು ಸರ್. ಅವೆಲ್ಲ ಅವ್ರಿಗೂ ಭಾಳ ಕೆಟ್ಟಾಗಿತ್ತು ಸರ್. ಹ್ಞೂ ಸರ್. ಇದು ಒಂದು ಈ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಸಿಬ್ಬಂದಿಗಳ ಮಾತು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ TV, ಹಾವೇರಿ. ನಾನು ಒಂದೇ ಒಂದು ಈ ವಿಚಾರದಲ್ಲಿ ಸಲಹೆ, ದಯವಿಟ್ಟು ಸಂತಾಪ ಸೂಚಿಸೋ ಪರಿಹಾರ ಕೊಡೋದು ಬೇರೆ ವಿಚಾರ, ಬಟ್ ಹೈವೇಗಳಲ್ಲಿ ಲಾರಿಗಳನ್ನು ಸೈಡಿಗೆ ನಿಲ್ಲಿಸೋದನ್ನು ಸ್ವಲ್ಪ ನಿಲ್ಲಿಸಿ. ಅದು ಭಾಳ ಡೇಂಜರ್. ತುಂಬ ಅಪಘಾತಗಳಾಗ್ತಾ ಇದೆ. ಎಲ್ಲ ಲೀಡರ್ಸ್ಗಳು ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು ಅಂತ ಕಾಣಿಸುತ್ತೆ.